ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಹುಡುಗ ಕಿಶೋರ್. ಇದು ನಿಮ್ಮ ವಾಹಿನಿ ಮತ್ತು TVK. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಸೆಂಟ್ ಆನ್ಸ್ ಡಿಗ್ರಿ ಕಾಲೇಜ್ ರಾಮೂರ್ನಲ್ಲಿದ್ದೀವಿ. ವಿನೋದ್ ಪ್ರಭಾಕರ್ ಅವರು ಮುಖ್ಯ ಅತಿಥಿಗಳಾಗಿ ಇವಾಗ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಇವತ್ತು ಗ್ರಾಜುಯೇಷನ್ ಡೇ ಅಂತಲೇ ಹೇಳ್ಬೋದು ಸೆಂಟ್ ಆನ್ಸ್ ಡಿಗ್ರಿ ಕಾಲೇಜ್ ಅವ್ರಿಗೆ. ಸೊ ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ, ಬನ್ನಿ ನೋಡೋಣ, ಎಂಜಾಯ್ ಮಾಡೋಣ. ಯಾರಿಗೂ ಬುದ್ಧಿ ಹೇಳಲ್ಲ. ಯಾಕಂದ್ರೆ ಬುದ್ಧಿ ಹೇಳೋದೇ ನಮ್ಮ ತಂದೆ ತಾಯಿ ಮಾತೆ ಕೇಳಲ್ಲ, ನಿನ್ ಮಾತು ಯಾವನ್ ಕೇಳ್ತಾರೆ ಅಂತೀರ. ನಾನು ಇವತ್ತು ನಿಜವಾಗ್ಲೂ ಈ ಒಂದು ಲೆವೆಲ್ ಅಲ್ಲಿ, ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದಾಗ 14-15 ಇಯರ್ಸ್ ಆಯ್ತು. 15 ಇಯರ್ಸ್ ಇಂದ ಸ್ಟ್ರಗಲ್ ಮಾಡಿ ಇವತ್ತು ನಿಜವಾಗ್ಲೂ ಒಂದು ಒಳ್ಳೆ ಲೆವೆಲ್ಗೆ ಬರ್ತಾ ಇದ್ದೀನಿ, ಒಂದು ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಅಂದ್ರೆ ನಿಜವಾಗ್ಲೂ ನಮ್ಮ ತಂದೆ ತಾಯಿ ಆಶೀರ್ವಾದ ಅಷ್ಟು. ನಾನು ಎಲ್ರಿಗೂ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಬಿಕಾಸ್ ವಾಟ್ ಎವರ್ ವಿ ಆರ್ ಟುಡೇ, ಅಲ್ಲ ಇವತ್ತು ಏನೇ ಮಾಡ್ಲಿ ನಾವು, ಇವತ್ತು ಎಲ್ಲೇ ಹೋಗ್ಲಿ ನಮ್ಮ ತಂದೆ ತಾಯಿ ಆಶೀರ್ವಾದ. ಅಂಡ್ ನೆಕ್ಸ್ಟ್ ಕಮ್ಸ್ ನಮ್ಮ ಗುರುಗಳು. ಓಕೆ, ನೀವು ಏನೇ ಮಾಡಿ, ನೀವು ಏನೇ ಕೆಟ್ಟ ಕೆಲಸ ಮಾಡಿ, ನೀವು ಏನಾದ್ರೂ ಮಾಡಿ, ದೊಡ್ಡವರು ಅಂದಾಗ ಒಂಚೂರು ಮರ್ಯಾದೆ ಗೌರವ ಕೊಡಿ, ಯಾರೇ ಆಗಿರ್ಲಿ. ನಮ್ಮ ಅಣ್ಣನೋ ತಂಗಿ, ನಮ್ಮ ಅಕ್ಕನೋ ಅಥವಾ ನಮ್ಮ ಫ್ರೆಂಡ್ಸ್ ಒಂದ್ ಸ್ವಲ್ಪ ದೊಡ್ಡವರು ಅಂದ್ರೆ, ಬಿಕಾಸ್ ಅವ್ರು ನಮ್ಗಿಂತ ಮುಂಚೆ ಈಗ ನಮ್ಮ ಈ ಭೂಮಿಯಲ್ಲಿ ಎಲ್ಲಾನು ನೋಡಿರ್ತಾರೆ, ನೋಡ್ಕೊಂಡ್ ಬಂದಿರ್ತಾರೆ. ಅವ್ರು ಒಂಚೂರು ಗೌರವ ಮರ್ಯಾದೆ ಕೊಡಿ. ಅಂಡ್ ಟೀಚರ್ಸ್ ಆಗ್ಲಿ, ನಿಜವಾಗ್ಲೂ ನಾನು ಒಂದಂತೂ ಹೇಳ್ತೀನಿ, ಇವತ್ತು ಎಷ್ಟೋ ಜನ ಫ್ರೆಂಡ್ಸ್ ಇದೀರ, ಗ್ರಾಜುಯೇಷನ್ ಇವತ್ತೆಲ್ಲ ಆಚೆ ಹೋಗ್ತಾ ಇದಿರಲ್ಲ, ನಿಮ್ ಜೊತೆ ನೆಕ್ಸ್ಟ್ ಬರೋದು ಯಾರು ಹೇಳಿ? ನಿಮ್ ಫ್ರೆಂಡ್ಸ್ ಯಾರು ಬರಲ್ಲ, ಪಕ್ಕದಲ್ಲಿರೋರು ಯಾರು ಬರಲ್ಲ. ನಿಮ್ಮ ವಿದ್ಯೆ ಏನ್ ಓದಿದಿರಲ್ವಾ, ವಾಟ್ ಎವರ್ ಯು ಅಚೀವ್ ಯುವರ್ ಎಜುಕೇಶನ್,
ನಿಮ್ಮ ಎಜುಕೇಶನ್ ನಿಮ್ಮ ಜೊತೆಲಿ ಬರೋದು. ಸೊ ಯಾರು ಬಂದು ಯಾರು ಕೆಲಸ ಕೊಡಲ್ಲ. ನಿಮ್ಮ ಎಜುಕೇಶನ್ ಚೆನ್ನಾಗಿ ಓದಿದ್ದೀರಾ, ಕಷ್ಟಪಡಿ. ಅಂಡ್ ನಿಮ್ಮ ಏನೇನಿದೆಯಲ್ಲ ಅದನ್ನ ಬಿಟ್ಟು ಬರಬೇಡಿ. ನನಗೂ ಹೇಳಿದ್ರು, ಸುಮಾರು ಜನ ಹೇಳಿದ್ರು, ಯಾಕೆ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಬೇಡ ಬಿಟ್ಬಿಡು, ಬೇರೆ ಏನಾದ್ರು ಮಾಡೋ. ನಮ್ಮ ಪೇರೆಂಟ್ಸ್ ಆಗಲಿ ನಮ್ಮ ತಾಯಿ ತುಂಬಾ ಹೇಳಿದ್ರು. ಬಿಕಾಸ್ ನಾನೊಂದಂತೂ ಹೇಳ್ತೀನಿ, ನನ್ನ ತಂದೆ ಹೋಗಿ 18 years ಆಯ್ತು, ನಮ್ಮ ತಾಯಿ ಹೋಗಿ 9 years ಆಯ್ತು. ಬಿಕಾಸ್ ನಮ್ಮ ತಂದೆ ತಾಯಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡೆ, ನಮ್ಮ ತಾಯಿನ ತುಂಬಾ ಮಿಸ್ ಮಾಡ್ಕೊಂಡೆ. ಟೈಸನ್ ಸಿನಿಮಾ ಹಿಟ್ ಆದ್ಮೇಲೆ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಅವ್ರನ್ನ. ಅವ್ರು ಇಲ್ವಲ್ಲ, ಇವತ್ತು ನಾನು ಸಕ್ಸಸ್ ನೋಡಕ್ ಅವ್ರು ಇಲ್ವಲ್ಲ ಅಂತ ಹೇಳಿ. ಬಟ್ ನನ್ನ ಜೊತೆ ನಮ್ಮ ಸಿಸ್ಟರ್ಸ್ ಇದ್ದಾರೆ, ಭಾರತಿ ಅವರು, ಆಮೇಲೆ ಗೀತಾ, ನಮ್ಮ ಗೀತಾ ಅವರ ಮಗ ಆಲ್ವನ್ ಇದ್ದಾರೆ, ನಮ್ಮ ಅಂಕಲ್ ಇದ್ದಾರೆ. ಇವತ್ತು ಐ ರಿಯಲಿ ವಾಂಟೆಡ್ ಟು ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಬಿಕಾಸ್ ಇವತ್ತು ಒಳಗಡೆ ಬಂದಿದ ತಕ್ಷಣ ಎಷ್ಟು ಚೇರಿಂಗ್, ಅಷ್ಟು ಚೆನ್ನಾಗಿದ್ರಿ ಸ್ಟೂಡೆಂಟ್ಸ್. ನಾನು ಯಾರಿಗೂ ಬುದ್ಧಿ ಹೇಳಕ್ ಇಷ್ಟಪಡ್ತಾ ಇಲ್ಲ. ಚೆನ್ನಾಗಿ ಓದಿ, ಚೆನ್ನಾಗಿ ಬೆಳೀರಿ. ತಂದೆ ತಾಯಿಗೆ ನಮ್ಮ ತಂದೆ ತಾಯಿಗೆ ಒಂಚೂರು ಗೌರವ ಕೊಡಿ, ರೆಸ್ಪೆಕ್ಟ್ ಮಾಡಿ. ಅಂಡ್ ಐ ರಿಯಲಿ ಥ್ಯಾಂಕ್ ಸಿಸ್ಟರ್ ಫಾರ್ ಇನ್ವೈಟಿಂಗ್ ಮೀ ಅಂಡ್ ರಜನಿ ಮ್ಯಾಮ್. ನಾನು ಇನ್ನೊಂದೊಂದು ಚಿಕ್ಕ ನನ್ನ ಒಂದು ಲೈಫ್ ಸ್ಟೋರಿ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ನಾನು. ಬಿಕಾಸ್ ಎಲ್ಲರೂ ತಿಳ್ಕೊಬೋದು, ಇವಾಗ ನಾನು ಒಂದು 60 ಲಕ್ಷ ಗಾಡಿಯಲ್ಲಿ ಬರ್ತೀನಿ, ಓಡಾಡ್ತಾ ಇದ್ದೀನಿ, ಏನು ಪ್ರಭಾಕರ್ ಮಗ ಸಿಲ್ವರ್ ಸ್ಪೂನ್ ಅಲ್ಲಿ ಬೆಳೆದಿರ್ತಾನೆ, ದೇವರನಿಗೂ ಇಲ್ಲ. ನಾನು ತುಂಬಾ ಬಡತನದಲ್ಲಿ ಬೆಳೆದವನು. ಬಿಕಾಸ್ ನಮ್ಮ ತಂದೆ ಆ ಥರ ಬೆಳೆಸಿದ್ರು ನನ್ನನ್ನ. ನಾನು 10th ವರೆಗೂ ಸೈಕಲ್ ಎಲ್ಲ ಓಡಾಡ್ತಾ ಇದ್ದೆ. ಜಸ್ಟ್ ಒಂದು ಸೈಕಲ್ ಇಟ್ಕೊಂಡು 10th ಸ್ಟ್ಯಾಂಡರ್ಡ್ ವರೆಗೂ ಸೈಕಲ್ ಎಲ್ಲ ಓಡಾಡ್ತಾ ಇದ್ದೆ. ನಾನು ಇಲ್ಲಿ ಆಕ್ಚುಲಿ ನಾನು ತುಂಬಾ ಹೇಳ್ಬೇಕು ಅಂದ್ರೆ ರಜನಿ ಮ್ಯಾಮ್ ಅವ್ರ ತಂದೆ ಇದ್ರು, ವಿ ಜೋಸೆಫ್ ಅವರು. ಐ ರಿಯಲಿ ರೆಸ್ಪೆಕ್ಟ್. he was a man with golden heart because ಅವರು ಪೊಲೀಸ್ ಆಫೀಸರ್, ಅವರು ಎಕ್ಸ್ ಪೊಲೀಸ್ ಮ್ಯಾನ್. ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡೋರು ಅಂದ್ರೆ, ಚಿಕ್ಕವರು ನಾನು ಇಷ್ಟು ಮಗು ಬರ್ತಾ ಇದ್ದೆ, ಸೈಕಲ್ ಕಲ್ಕೊಂಡು ಬರ್ತಾ ಇದ್ದೆ ಅವ್ರ ಮನೆಗೆ. ಬರ್ತಾನೆ ರಾಮಮೂರ್ತಿ ನಗರ ಮೇಲೆ ನಾನು ಬಂದೆ ಮನೇನ, ನಮ್ಮ ಅಂಕಲ್ ಇರೋರ ಜೊತೆಲಿ, ರಾಜನ್ ಅಂಕಲ್ ಅವರು. ನಾವೆಲ್ಲ ಸೈಕಲ್ ಅಲ್ಲಿ ಅಲ್ಲಿಂದ ಬರ್ಬೇಕಾದ್ರೆ ಅವ್ರ ತಂದೆಯವರು ತುಂಬಾ ನಮ್ಗೆ ಒಂದು ಯಾವಾಗ್ಲೂ ಟೋರಿನ ಒಂದು ಕೊಡ್ಸೋರು. ಬಂದಾಗೆಲ್ಲ ಹೇಳೋರು, ಅವನು ಎಷ್ಟು ಸಿಂಪಲ್ ಆಗಿ ಬೆಳೆಸಿದಾರೆ ಅವನ ತಂದೆ ನೋಡು. ಒಂದು ಪ್ರಭಾಕರ್ ಅವರು ದೊಡ್ಡ ಸ್ಟಾರ್, ಆದ್ರೂ ಸೈಕಲ್ ಅಲ್ಲಿ ಬರ್ತಾನೆ. ಸುಮ್ಮನೆ ಒಂದು ಕಾಲಲ್ಲಿ ಒಂದು ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಹಂಗೆ ಬರ್ತಾ ಇದ್ವಿ, ಆಟ ಆಡ್ಕೊಂಡು ಒಂದು ಟೋರಿನ ಕೊಡ್ಕೊಂಡು ಇವ್ರ ಮನೆಗೆ ಬಂದು ಒಂದು ಟೋರಿನ ಕೊಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಆದ್ರೆ ನಾನು ಎಲೆಕ್ಟ್ರಾನಿಕ್ಸ್ ಮಾಡಿದೆ, ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್ ನಾನು. ಎಲೆಕ್ಟ್ರಾನಿಕ್ಸ್ ಮಾಡ್ಬೇಕಾದ್ರೆ ನಮ್ಮ ತಾಯಿ ಒಂದು ಲೂನಾ ಕೊಡ್ಸಿದ್ರು ನನಗೆ. ಸೊ ಆ ಲೂನಲ್ಲೇ ಓಡಾಡ್ತಾ ಇದ್ದೆ, ಎಷ್ಟು ವರ್ಷಗಳ ಲೂನಲ್ಲಿ ಓಡಾಡ್ತಾ ಇದ್ದೆ. ನಾನು ಒಂದೇ ಒಂದು ಕಾರ್ ತಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಅಷ್ಟಿಷ್ಟ ಅಲ್ಲ, ನಿಜವಾಗ್ಲೂ ತುಂಬಾ ಎಲ್ಲಾನು ಓಡಾಡಿ ಇವತ್ತಿದೆ, ಇಲ್ಲ ಅಂತಲ್ಲ. ಬಟ್ ಐ ವರ್ಕ್ ಫಾರ್ ಇಟ್. ನಮ್ಮ ತಂದೆ ಎಲ್ಲ ಇಟ್ಟಿದ್ರು, ಬಟ್ ನಾನೇನ್ ಸಂಪಾದನೆ ಮಾಡ್ತೀನಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನನಗೆ. ಆಲ್ವೇಸ್ ಬಿ ಗ್ರೌಂಡೆಡ್. ಅದಕ್ಕೆ ಹೇಳೋದು ನಾವು ಎಷ್ಟೇ ಮೇಲೆ ಹೋದ್ರು ಮೇಲ್ಗಡೆ ಏನಿಲ್ಲ ಅಲ್ಲಿ 100% ಹೇಳ್ತೀನಲ್ಲ. ಮೇಲ್ಗಡೆ ಹೋದಾಗ ನಮ್ಮ ಫ್ರೆಂಡ್ಸ್ ಕಟ್ ಆಗ್ಬಿಡ್ತಾರೆ, ನಮ್ಮ ಫ್ಯಾಮಿಲಿ ಕಟ್ ಆಗ್ಬಿಡುತ್ತೆ, ಯಾರು ಇರಲ್ಲ. ಮೇಲ್ಗಡೆ ಹೋದಾಗ ನೀವು ಒಬ್ಬರೇ ಆಗ್ಬಿಡ್ತೀರಾ. ಸೊ ಹಲೋ, ಆಲ್ವೇಸ್ ಬಿ ಅಲಾಂಗ್ ವಿತ್ ಯುವರ್ ಫ್ರೆಂಡ್ಸ್, ಬಿ ಗ್ರೌಂಡೆಡ್, ಬಿ ಸಿಂಪಲ್. ತುಂಬಾ ನೀವು ಸಹಜತೆಯಿಂದ ಇದ್ರೆ ಚೆನ್ನಾಗಿರ್ತೀರಾ. ಅಂಡ್ ವರ್ಕ್ ಫಾರ್ ಇಟ್. ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಹುಡುಗರು ಇದ್ರೆ ಹೇಳ್ತಾ ಇದ್ದೆ, ಹುಡುಗರು ಯಾರು 6 packs ಮಾಡಲ್ಲ ಈಗ. ಅಂಡ್ ಐ ರಿಯಲಿ ವರ್ಕ್ ಫಾರ್ ಇಟ್. ನನಗೆ 6 packs ಅಂದ್ರೆ ಬಿಕಾಸ್ ಟೈಸನ್ ಸಿನಿಮಾದಲ್ಲಿ ನನ್ನ ಬ್ಯಾಕ್ ಇಂಜುರಿ ಆಗ್ಬಿಟ್ಟಿತ್ತು. ಸೊ ಐ ಕುಡಂಟ್ ಬೆಂಡ್. ಆಕ್ಚುಲಿ ವರ್ಕೌಟ್ ಮಾಡಬೇಕಾದ್ರೆ ಪ್ಯಾಕ್ಸ್ ಮಾಡಬೇಕು ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇಸ್ ಲೈಕ್ ಯು ಹ್ಯಾವ್ ಟು ಬೆಂಡ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಲೆಗ್ ರೈಸ್ ಎಲ್ಲ ಮಾಡಬೇಕು. ನಂಗೆ ಆಗ್ತಾ ಇರಲಿಲ್ಲ. ನನ್ನನ್ನ ಕ್ರಿಟಿಸೈಸ್ ಮಾಡಿದ್ದು ಯಾರು ಗೊತ್ತಾ? ಏನೇ ನಾನು ಬಾಡಿ ಮೆಲ್ಟ್ ಮಾಡ್ಕೊಂಡು ಏನೇ ಮಾಡ್ತಾ ಇದ್ರು ಒಬ್ಬ ಮೂಗ ನನ್ನ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ಅವ್ನು ಹೇಳ್ದ, ಹಿಂಗೆ ಆಕ್ಷನ್ ಅಲ್ಲಿ ಅಂದ್ರೆ ನಾನು ನೋಡ್ತಾ ಇದ್ದೀನಿ. ಅವ್ನು ಹೇಳ್ದ, ಅವ್ರ ತಂದೆ ಸೂಪರ್, ಮಗ ಬೇಸ್ಟ್, ಬಾಡಿ ಚೆನ್ನಾಗಿಲ್ಲ ಅಂತ ಆಕ್ಷನ್ ಅಲ್ಲೇ ಹೇಳ್ದ. ದಟ್ ವಾಸ್ ವೆನ್ ಐ ಡಿಸೈಡೆಡ್. ನಾನು ತೋರಿಸ್ದೆ ಇವತ್ತು ಕರ್ನಾಟಕದಲ್ಲಿ ಎವ್ರಿಬಡಿ ಎಷ್ಟೋ ಜನ 6 packs ಮಾಡಿದ್ರು, ಬಟ್ ಐ ಡನ್ 8 packs. ಇವತ್ತು ನನ್ನ ಮುಟ್ಟಕ್ಕೆ 5 ವರ್ಷ ಆಗಬೇಕು.
ನಾನು ಬೇರೆಯವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತಾನೆ, ಎಲ್ಲರೂ ಕಷ್ಟಪಡ್ತಾ ಇದೀರ. ಬಟ್ ಈ ಒಂದು ಪ್ಯಾಕ್ಸ್ ಇವತ್ತು ಏನ್ ನೋಡ್ತಾ ಇದಿರಲ್ಲ, ನೀವು ನೋಡಿದಾಗಲ್ಲ ಚೆನ್ನಾಗಿದೆ, ಗ್ಲಾಮರ್ ಆಗಿದೆ, ಎಷ್ಟು ಪವರ್ಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳಿ. ಬಟ್ ಆ ಪ್ಯಾಕ್ಸ್ ಕಾಣಿಸ್ಬೇಕು ಅಂದ್ರೆ 1 ವಾರದಿಂದ ನಾನು ಅರ್ಧ ಲೀಟರ್ ಅಷ್ಟೇ ನೀರು ಕುಡ್ಕೊಂಡು ಇಷ್ಟಿಷ್ಟೇ ಊಟ ಮಾಡ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಮಲ್ಕೊಂಡು 25 ಕಿಲೋಸ್ ಡಂಬಲ್ಸ್ ನ ಸುಮ್ಮನೆ ಹಿಂಗೆ ಎತ್ತವನು 2.5 kg ಡಂಬಲ್ ಎತ್ತಕ್ ಆಗ್ತಾ ಇರಲ್ಲ, ಒಂದು ಪವರ್ ಇರಬೇಕು. ಬಟ್ ಏನಂದ್ರೆ ಹಾರ್ಡ್ ವರ್ಕ್, ವೆನ್ ಯು ಡಿಸೈಡ್ ಅಲ್ಲ, ವೆನ್ ಯು ವಾಂಟ್ aim for it, you will definitely get it. And I thank everybody, thank my sisters for supporting me, and moreover I thank my wife Nisha. She is not there, photo ನೋಡಿರ್ಬೋದು ಅವ್ರನ್ನ. She also supported me, ತುಂಬಾ ಸಪೋರ್ಟ್ ಮಾಡಿದ್ರು. And of course I thank my uncle, everybody, each and everybody. I thank all of you girls and for cheering me and be with me. Thank you so much. ಕನ್ನಡ ಸಿನಿಮಾಗಳು ನೋಡಿ. And ಎಲ್ಲರೂ ನೆಕ್ಸ್ಟ್ ಟೈಮ್ ನಾನು ಎಲ್ಲಾದ್ರೂ ನೋಡಿದಾಗ ಐ ವಾಂಟೆಡ್, ನಾನು ಇವತ್ತು ಗ್ರಾಜುಯೇಟ್ ಆಗಿ ಹೋಗ್ತಾ ಇದ್ರಲ್ಲ, ಒಂದು 5-6 ವರ್ಷ ಆದ್ಮೇಲೆ ನಾನ್ ನಿಮ್ಮನ್ನ ಒಂದು ದೊಡ್ಡ ಲೆವೆಲ್ ಅಲ್ಲಿ ನೋಡ್ಬೇಕು. ನಾನೇನಾದ್ರೂ ನಿಮ್ಮ ಹತ್ರ ಕೆಲಸ ಕೇಳಕ್ ಬಂದಾಗ, ನಾನು ಯಾವತ್ತಾದ್ರೂ ನಿಮ್ಮ ಹತ್ರ ಏನಾದ್ರೂ ಬಂದಾಗ ನೀವು ಹೇಳ್ಬೇಕು, ಸರ್ ನಮ್ ಗ್ರಾಜುಯೇಷನ್ಗೆ ನೀವು ಗೆಸ್ಟ್ ಆಗಿ ಬಂದಿರಿ, ಜ್ಞಾಪಕ ಇದೆಯಾ, ನಾನು ಇವತ್ತು ಅಂದ್ರೆ ನಾನ್ ಸೈನ್ ಮಾಡ್ಕೊಡ್ತೀನಿ ನಿಮ್ಗೆ ಅಂತ ನೀವು ಆ ಲೆವೆಲ್ ಬರಬೇಕು. I really wish, I really pray to God that you all become very successful in your life. Thank you so much. ಅಂಡ್ ಆ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಸಾಂಗ್ ಇದೆಯಲ್ಲ, ಅವ್ರದ್ದು ಲಿರಿಕ್ಸ್. ಯಾಕೆ ಅವ್ರ ಲಿರಿಕ್ಸ್ ಅಂದ್ರೆ ಅವ್ರ ತಾಯಿನ ನೆನ್ಸ್ಕೊಂಡು ಪಟ್ರೆ ಬರೆ ಅವ್ರನ್ನ ಹಾಕಿ ಆ ಸಿನಿಮಾದಲ್ಲಿ ಮಾಡ್ಸಿದ್ರು. ನಮ್ ತಂದೆ ಯಾರು ಹೌದಾ? ಮಾಡಿ ಸಾಹಸ ಸಿನಿಮಾ ತುಂಬಾ ಚೆನ್ನಾಗಿದೆ, ವಿಷ್ಣು ಸರ್ದು. ಅದ್ರಲ್ಲಿ ಆಕ್ಚುಲಿ ಅವ್ರ ಕ್ಯಾರೆಕ್ಟರ್, ಸೊ ಅಲ್ಲಿ ಗ್ರೋತ್ ಅವ್ರು ಮೇಲ್ ಬರ್ತಾ ಇದ್ರು. ವೆರಿ ನೈಸ್. ಹೌದು, ಒಂದು ಸ್ಟೆಪ್ ಸೂಪರ್ ಸಿನಿಮಾ ಇದು. ಸರಿ, ಅವತ್ತು 24 hours ಸಿನಿಮಾ ಮಾಡಿದ್ರು. ಅದು ಕೂಡ ಶಂಕರ್ನಾಥ್ ಜೊತೆ ಮಾಡಿದ್ರು. ಸೊ ಅದರ ನೀವು ಮುಂದಿನ ಯಾರಾದ್ರೂ ಸ್ಟಾರ್ಸ್ ಜೊತೆ ಮಾಡ್ತೀರಾ ಸರ್? ಖಂಡಿತ ಮಾಡ್ತಾ ಇದ್ದೀನಿ. ನವಗ್ರಹ ತರ ನೆಕ್ಸ್ಟ್ ನನಗೆ ತುಂಬಾ ಇಷ್ಟವಾಗಿರೋ ನನ್ನ ಸ್ನೇಹಿತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೆಕ್ಸ್ಟ್ ಅದನ್ನೇ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ತೀನಿ, ನಾನು ಅವ್ರನ್ನ ಮೀಟ್ ಮಾಡಿದಾಗ ಹೇಳ್ತೀನಿ. ರಾಜ್ಕುಮಾರ್ ಜೊತೆ ತಾಯಿಗೆ ತಗೊಂಬಾಗ. ಹೌದಮ್ಮ, ವೆರಿ ಸೂಪರ್. ಹೌದು, ನನಗೇನೋ ಕ್ವಶನ್ಸ್ ಕೇಳ್ತೀನಿ ಅಂತ ಅವರೇ ಆನ್ಸರ್ ಹೇಳ್ತಾ ಇದ್ದಾರೆ. ದ್ವಾರಕೇಶ್ ಜೊತೆ ಮಾಡಿರೋದು, ಕಳ್ಳಕುಳ್ಳ, ಜಿಮ್ಮಿಗಲ್ಲು, ವಸಂತ ಗೀತೆ, ಇದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮಾಡಿರೋದ್ರಿಂದ ನಮ್ಗೆ ಇನ್ನೂ ಜಾಸ್ತಿ ಇಷ್ಟ ಸರ್ ಈ ಫಿಲಿಮ್ಸ್. ಇದೆಲ್ಲ ನಿಮ್ಗೆ ಇಷ್ಟ ಆಗಿರ್ಬೇಕು, ಸುಮ್ಮನೆ ಅವಾಗ ನಮ್ಮ ತಂದೆಯವ್ರನ್ನ ಲವ್ ಮಾಡಿರ್ತಾರೆ. ಸಾರಿ, ಕ್ರೇಜಿ ಆಗಿರಬೇಕು ಅಂದ್ರೆ ನಿಮ್ಮ ಮನೆಯವರು ಇಲ್ವಾ ಇಲ್ಲಿ? ಒಂಟಿ ಸರಗ, ಆಡದ ಕಾಯ, ಹುಲಿಯ ಹಾಲಿನ ಪ್ರೇಮ, ಇದೆಲ್ಲ ಇಷ್ಟ ಆಗಿರ್ಬೋದಲ್ಲ? ಹೌದಮ್ಮ, ತುಂಬಾ ಬೇಕಾದ ಸಿನಿಮಾಗಳೆಲ್ಲ ನೋಡ್ಕೊಂಡ್ ಬಿಟ್ಟಿದ್ದೆ ನಾನು. ಆಪರೇಷನ್ ಡೈಮಂಡ್ ರಾಕೆಟ್ ಮತ್ತೆ ಅಣ್ಣವ್ರ ಜೊತೆ ಅದೆಲ್ಲ ಓಕೆ ಸರ್. ಕರಡಿನ ಕೂಗು ತುಂಬಾ ಅಳಿಸ್ಬಿಟ್ರಿ ಸರ್. ನಮ್ಮ ತಂದೆಯವರು ಇಲ್ಲ ನಿಜವಾಗ್ಲೂ ಹೌದು. ಅದು ಆಕ್ಚುಲಿ 1994 ಸಿನಿಮಾ. ನಾನು ಅವಾಗ ಸ್ಕೂಲಲ್ಲಿ ಇದ್ದೆ, ಪೋಸ್ಟರ್ಗಳು ಮಾಡೋನು. ಲಾಸ್ಟ್ ಕೊನೆಯ ಸಿನಿಮಾ ನಮ್ಮ ತಂದೆಯವರು 100 days ಆಗಿದ್ದ ಸಿನಿಮಾ ಲಾಸ್ಟ್. ಅದರಲ್ಲಿ ಅವ್ರ ಆಕ್ಷನ್ ಸ್ಟಂಟ್ ಏನಿದೆ ಅಂದ್ರೆ ಅದು ಡಿಫ್ರೆಂಟ್ ಆಗಿತ್ತು.
ಜಗಮೆಚ್ಚಿದ ಹುಡುಗ ಮತ್ತೆ ಇಷ್ಟ ಆಯ್ತಾ ಸರ್? ಎಲ್ಲ ತುಂಬಾ ಇಷ್ಟ ಆಯ್ತು. ಅಲ್ಲೆಲ್ಲ ಸಿನಿಮಾ ಪ್ರೀತಿ ವಾತ್ಸಲ್ಯ, ಸೂಪರ್ ಸಿನಿಮಾ. ಅದು ತಂದೆಯ ಒಂದು ಪಾತ್ರ, ತಂದೆ ಇರಬೇಕು ಅನ್ನೋದು ತುಂಬಾ ಚೆನ್ನಾಗಿದೆ. ಇದಕ್ಕೆಲ್ಲ ಎಸ್ತಲ್ವಾ ಸರ್? ಎಲ್ಲರೂ ಏನು ಕ್ರೇಜಿ ಕ್ವಶನ್ ತರಾನೇ ಇಲ್ಲ. ವಿದ್ಯಾರ್ಥಿನಿಯರು ಇಂಥದ್ದೇ ಕ್ರೇಜಿ ಕ್ವಶನ್. Have you acted as a child artist? If you yes, name the film. No, I'm not actor. Next question, sir. If you have not come to the film field, what would you have become? I would have become an electronic engineer because I see one thing. I tell everybody. I wanted to tell everybody. I forgot. ಏನು ಅಂದ್ರೆ ಏನೇ ಕೆಲಸ ಸಿಗಲಿ, ನೆವರ್ ಕ್ಲೋಸ್ ಯುವರ್ ಮೈಂಡ್. ಡೋಂಟ್ ಕ್ಲೋಸ್. ನನಗೆ ಗೊತ್ತಿದೆ ಆಯ್ತು, ನೀವು ಯಾರು ಹೇಳ್ಬಿಡಿ ಅಂತ. ನನ್ಗೆ ಯಾರಾದ್ರೂ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಬಂದು ಹೇಳ್ಕೊಟ್ರು, ಹೌದಾ ಚೆನ್ನಾಗಿದೆಯಾ ತಗೋತೀನಿ ಅದನ್ನು. ಟ್ರೈ ಟು ಗ್ರಾಸ್ಪ್ ಎವ್ರಿಥಿಂಗ್. ವಾಟ್ ಜಸ್ಟ್ ಕೀಪ್ ಯುವರ್ ಮೈಂಡ್ ಓಪನ್. ಏನೇನು ಬರುತ್ತೆ ಗ್ರಾಸ್ಪ್ ಮಾಡಿ, ನೀವು ತಗೊಳ್ಳಿ. ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಹಾಕ್ಬಿಡಿ, ಇಷ್ಟ ಇರೋದನ್ನ ತಗೊಳ್ಳಿ, ಪರವಾಗಿಲ್ಲ. ಅಂದ್ರೆ ಅವ್ರು ನೋಡಿ ನಾವು ಮಾಡ್ತಾ ಇದೀವಿ ಅದೆಲ್ಲ ಇಲ್ಲ. ಅಂದ್ರೆ ಕಾಪಿ ಹೊಡಿಬೇಡಿ, ಅದನ್ನ ಹೇಳ್ತಾ ಇದ್ದಾರೆ ನಾನು. ಎಕ್ಸಾಂಪಲ್ ಅವ್ರು ಹೇಳಿದ್ರು ಅಂತ ಕಾಪಿ ಹೊಡಿಬೇಡಿ. ಏನು ಅಂದ್ರೆ ಟ್ರೈ ಟು ಬಿ ಓಪನ್ ಟು ದ ವರ್ಲ್ಡ್. ಬಿಕಾಸ್ ಆಫ್ಟರ್ ದಿಸ್ ಇಲ್ಲಿಂದ ನೀವು ನೆಕ್ಸ್ಟ್ ವರ್ಲ್ಡ್ ನೋಡಿದಾಗ ವರ್ಲ್ಡ್ ಇಸ್ ಅ ವೆರಿ ಡಿಫರೆಂಟ್, ವೆರಿ ವೆರಿ ಏನ್ ಹೇಳ್ತಾರೆ ಅದನ್ನ, ಇಟ್ಸ್ ಲೈಕ್ ವೆರಿ ವಾಸ್ಟ್ ಅಂಡ್ ವೆರಿ ಕ್ರೂಯಲ್. ಬಿಕಾಸ್ ಐ ಹ್ಯಾವ್ ಸೀನ್ ದ ವರ್ಲ್ಡ್ ವೆರಿ ಕ್ರೂಯಲ್ ಅಂಡ್ ವೆರಿ ಮೆಟೀರಿಯಲಿಸ್ಟಿಕ್. ಯಾರು ಬಂದು ಹೆಲ್ಪ್ ಮಾಡಲ್ಲ ಇಲ್ಲಿ. ನೀವು ನಿಂತ್ಕೋಬೇಕು ಅಂದ್ರೆ ನೀವೇ ಮಾಡಬೇಕು. That's all. ಸೆಂಟ್ ಆನ್ಸ್ ಡಿಗ್ರಿ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಡೇಗೆ ಬಂದಿದ್ರೆ, ಸೊ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು ಸರ್? ನಾನು ಆ್ಯಕ್ಚುಲಿ ನಾನು ಕ್ಷಮಾಪಣೆ ಕೇಳ್ತೀನಿ. ಲಾಸ್ಟ್ ವೀಕೇ ಬರಬೇಕಾಗಿತ್ತು, ಶೂಟಿಂಗ್ ಕಾರಣದಿಂದ ತಡವಾಯಿತು. ಸರಿ ಬಂದೆ. ಇಲ್ಲಿ ಬಂದಾಗ ತುಂಬ ಖುಷಿ ಆಯಿತು ನನಗೆ. ಸಿಸ್ಟರ್ ಆಗಲಿ, ಆಮೇಲೆ ನನಗೆ ಇಲ್ಲಿ ಬರೋಕ್ಕೆ ಮುಖ್ಯ ಕಾರಣ ನಮ್ಮ ವರ್ಜಿನಿ ಮ್ಯಾಮ್ ಅವರು. ಸೊ ಅವರಿಂದನೇ ಇಲ್ಲಿಗೆ ಬಂದೆ ನಾನು. ತುಂಬ ಖುಷಿ ಆಯಿತು. ಸ್ಟೂಡೆಂಟ್ಸು ಅಷ್ಟೇ ಒಂದು ಉತ್ಸಾಹದಿಂದ, ಒಂದು ಹುಮ್ಮಸ್ ಅಂತಾರಲ್ಲ ಅದೇ ಥರ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು, ಕೋಆಪ್ರೇಟ್ ಮಾಡಿದ್ರು. ಆ್ಯಂಡ್ ಪ್ರತಿಯೊಂದು ಯಾವಾಗಲೂ ನಾವುಗಳು ಸ್ಟೇಜ್ ಮೇಲೆ ಹೋದಾಗ, ನನಗೆ ಅಂತಲ್ಲ ಯಾವುದೇ ಒಂದು ಒಬ್ಬ ಕಲಾವಿದನಿಗಾಗಲಿ ಸ್ಟೇಜ್ ಮೇಲೆ ಹೋದಾಗ ಆ ಚೇರಿಂಗ್ ಅನ್ನೋದು ಒಂದು ನಮ್ಮನ್ನು ಅವರು ಸ್ವೀಕಾರ ಮಾಡೋದು ಒಂದು ರೆಸ್ಪಾನ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದ್ದರೆ ನಮಗೂ ಒಂದು ಇನ್ನೂ 1 ಅವರ್ ಆದರೂ ಇರೋಣ ಅಂತ ಅನಿಸುತ್ತೆ. ಆ್ಯಂಡ್ ವೆರಿ ಗುಡ್. ಆ್ಯಂಡ್ ಗ್ರ್ಯಾಜುಯೇಷನ್ ನಡೀತಾ ಇದೆ ಇವತ್ತು. ಸೊ ಎಲ್ಲ ಸ್ಟೂಡೆಂಟ್ಸ್ ನಾನು ತುಂಬ ಆಗಲೇ ಸ್ಟೇಜ್ ಮೇಲೆ ಹೇಳಿದೆ, ಒಳ್ಳೇದಾಗಲಿ ಅವ್ರಿಗೆಲ್ಲ. ಇವತ್ತಿಂದನೇ ಒಂದು ಹೊಸ ಒಂದು ಒಂದು ವರ್ಲ್ಡ್ನ ನೋಡ್ತಾರೆ, ಆಚೆ ನೋಡ್ತಾರೆ. ಸೊ ಅದನ್ನೆಲ್ಲ ಫೇಸ್ ಮಾಡೋ ಅಷ್ಟು ಧೈರ್ಯ ದೇವ್ರು ಕೊಡಲಿ, ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, 2 ಮಾತು ನಿಮ್ಮ ತಂದೆಯವ್ರ ಮೇಲೆ. ತಂದೆಯವ್ರದ್ದು ಎಲ್ಲ ಕೇಳಿದ್ದಾರೆ. ಆ್ಯಂಡ್ ನನ್ನ ಸಿಸ್ಟರ್ ಜೆನಿ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರು ಇಲ್ಲಿ ನಾನು ಬರೋಕ್ಕೆ ಒಂದು ದೊಡ್ಡ ಕಾರಣ ಅವರು. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಟು ಹರ್. ನಮ್ಮ ತಂದೆಯವ್ರ ಬಗ್ಗೆ ಹೇಳಬೇಕು ಅಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ನಮ್ಮ ತಂದೆಯವ್ರ ಬಗ್ಗೆ. ಸೊ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಅವರಿಂದನೇ. ಸೊ ಅವರ ಅಭಿಮಾನಿಗಳಿಗೆ ಆ್ಯಂಡ್ ನನ್ನ ಅಭಿಮಾನಿಗಳಿಗೆ ಎಲ್ರಿಗೂ ಒಂದು ವಿಶಸ್ ಹೇಳ್ತೀನಿ. ನಾನು ಏನು ಕೊಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಕೊಡೋಕ್ಕಾಗತ್ತೆ. ಸೊ ರಗಡ್ ಸಿನಿಮಾಯಿಂದ ಇನ್ನೊಂದು ಒಳ್ಳೆ ಒಂದು ನಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ಳೋ ಅಂತ ಒಂದು ಒಳ್ಳೆ ಸಿನಿಮಾ ಕೊಡ್ತಾಯಿದ್ದೀನಿ. ಸೊ ಅದಷ್ಟೇ ಹೇಳ್ಬೋದು. ಮುಂದಿನ ಪ್ರಾಜೆಕ್ಟ್ಸು ದೇವ್ರ ದಯದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ರಗಡ್ ನಡೀತಾ ಇದೆ, ಗ್ಯಾಮ್ಲರ್ ನಡೀತಾ ಇದೆ, ಆ್ಯಂಡ್ ಫೈಟರ್ ನಡೀತಾ ಇದೆ. ಆ್ಯಂಡ್ ಬರೋ ವರ್ಷದಲ್ಲಿ 6 ಸಿನಿಮಾ ಮಾಡ್ತಾಯಿದ್ದೀನಿ. ಸೊ ತುಂಬ ಒಂದು ಬ್ಯುಸಿ ಶೆಡ್ಯೂಲಲ್ಲಿದ್ದೀನಿ. ಸೊ ಎಲ್ಲ ಒಂದು ದೇವ್ರ ಆಶೀರ್ವಾದದಿಂದ ನಡೀತಾ ಇದೆ. ಆ್ಯಂಡ್ ಅಭಿಮಾನಿಗಳು ಅವ್ರಿಗೆಲ್ರಿಗೂ ನಾನು ಚಿರಋಣಿ, ಯಾವತ್ತಿದ್ರೂ ಚಿರಋಣಿ. ಬಿಕಾಸ್ ಪ್ರತಿಯೊಂದು ಯಾವುದೇ ಸಿನಿಮಾ ಮಾಡಲಿ, ಯಾವುದೇ ನಾನು ಒಂದು ಕಾರ್ಯ ಮಾಡಲಿ, ಅವರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಇವತ್ತವರೆಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಕನ್ನಡ ಸಿನಿಮಾಗಳು ನೋಡಲಿ, ನಮ್ಮಂಥವ್ರನ್ನೆಲ್ಲ ಆಶೀರ್ವಾದ ಮಾಡಲಿ, ಬೆಳೆಸಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ ನೀವು ರಾಮಮೂರ್ತಿ ನಗರಲ್ಲಿ ನಿಮ್ಗೊಂದು ಮನೆ ಇದೆ ಅಂತ. ಎಷ್ಟು ದಿವಸಕ್ಕೊಂದು ಸತಿ ರಾಮಮೂರ್ತಿ ನಗರ ಭೇಟಿ ಕೊಡ್ತೀರಾ?
ಇಲ್ಲ, ರಾಮಮೂರ್ತಿ ನಗರಲ್ಲಿ ನಮ್ಮ ಒಂದು ಫ್ಯಾಮಿಲಿ, ಅಂದರೆ ಅವರು ನಮ್ಮ ವರ್ಜಿನಿ ಮ್ಯಾಮ್ ಅವ್ರ ಮನೆ ಇದೆ. ಸೊ ಈಗ ತುಂಬ ದಿನ ಆಯಿತು ಆ್ಯಕ್ಚುಲಿ, ಬಿಕಾಸ್ ಅಲ್ಲಿಂದ ನಾನು ಬನಶಂಕರಿಯಿಂದ ಇಲ್ಲಿ ಬರೋಕ್ಕೆ 1.5 hour ಆಗ್ಬಿಡುತ್ತೆ. ಸೊ ಈಗಿನ ಒಂದು ಬೆಂಗಳೂರು ಟ್ರಾಫಿಕಲ್ಲಿ ಬರೋಕ್ಕಾಗ್ತಾಯಿಲ್ಲ. ಬಟ್ ಆವಾಗೆಲ್ಲ ಚಿಕ್ಕ ಹುಡುಗ ಇದ್ದಾಗ ತುಂಬ ಅಡ್ಡಾಡ್ತಾ ಇದ್ವಿ ಈ ಜಾಗದಲ್ಲೆಲ್ಲ ಫುಲ್ಲು. ಅವಾಗೆಲ್ಲ ಬಾವಿಗಳೆಲ್ಲ ಇತ್ತಲ್ಲ, ಸೊ ಇಲ್ಲೆಲ್ಲ ಈಜಾಡೋಕ್ಕೆಲ್ಲ ಬರ್ತಾಯಿದ್ವಿ ಸೈಕಲ್ ತೊಗೊಂಡು. ಸೊ ಇವಾಗ ತುಂಬ ಚೇಂಜ್ ಆಗಿದೆ, ಬಟ್ ನನಗೂ ಬರೋಕ್ಕೆ ಟೈಮ್ ಇಲ್ಲ. ಬಟ್ ಈ ತುಂಬ ದಿನ ಆದಮೇಲೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸ್. ಮತ್ತು ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೇ ರೀತಿ ನಿಮ್ಮ ಪ್ರಾಜೆಕ್ಟ್ ಸಕ್ಸಸ್ ಆಗಲಿ ಅಂತ ಇದು ನಿಮ್ಮ ವಾಹಿನಿ ಮತ್ತು TVK-ಯಿಂದ ನಾವು ನಿಮಗೆ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ಜೆನಿ ಸಿಸ್ಟರ್ ಅವರಿದ್ದಾರೆ, ಸೆಂಟ್ ಟ್ಯಾನ್ಸ್ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ಲು. ಸೊ ಅವ್ರ ಜೊತೆ ಮಾತಾಡೋಣ ಬನ್ನಿ. ಮ್ಯಾಮ್, ಇವತ್ತು ವಿನೋದ್ ಪ್ರಭಾಕರ್ ಅವರು ಬಂದಿದ್ದರು ಚೀಫ್ ಗೆಸ್ಟ್ ಆಗಿ, ಗ್ರ್ಯಾಜುಯೇಷನ್ ಡೇ ನಡೆಸ್ತಾ ಇದ್ದೀರಾ. 2 ಮಾತು ಈ ಫಂಕ್ಷನ್ ಬಗ್ಗೆ ಹೇಳಿ ಮ್ಯಾಮ್. 66 students of our college is getting graduated today, and we are so happy to have such a celebrity personality with us, and we appreciate his humbleness coming over here with this small family of ours, and we are very grateful to him. Okay. Talk about the education system, what you're providing for students in this college, ma'am. We have a value-based education with good excellence and good academic here, and our students here also secure gold medal from the Bangalore University for Kannada. Okay. And we have most of the subject with 100 income tax, corporate accounting, financial accounting, and we are in the surrounding. This is only for one women college we have in this locality, provided only for the poor and underprivileged students in this area. And we are proud of it, our students and our institutions. Okay. Since how long you're running this institute, ma'am? This is 27 years old. Our students. Okay, what are the courses you offer for students? BA BCom. BA BCom. Okay. How many students are there currently in your? We have nearly 300 students. 300 students. Okay. Do you have any campus interview conducted from Yes, any we company? have from TCS, HDFC Bank. They come over here, give the training to the students, Okay. and they pick them. Whoever is selected, they place them in their companies. All right, ma'am. Thank you for sharing all the information about your college too. ಇದು ನಿಮ್ಮ ವಾಹಿನಿ and KTV. ನಿಮ್ಮ ಹೆಸರು? ಆ್ಯನಿ. ಓಕೆ. ಎಷ್ಟು ವರ್ಷದಿಂದ ಈ ಕಾಲೇಜಲ್ಲಿ ಓದ್ತಾ ಇದ್ದೀರಾ? 3 years ಇಂದ. 3 years ಇಂದ ಬರೀ ಗ್ರಾಜುಯೇಷನ್ ಮಾತ್ರನಾ? ಮತ್ತೆ PU ಎಲ್ಲಿ ಮಾಡಿದ್ದು, ಯಾವ ಕಾಲೇಜು? PU ಅಮರ್ ಜ್ಯೋತಿನಲ್ಲಿ. ಅಮರ್ ಜ್ಯೋತಿನಲ್ಲಿ. ಓಕೆ. ಇವತ್ತು ಗ್ರಾಜುಯೇಷನ್ ಡೇಗೆ ವಿನೋದ್ ಪ್ರಭಾಕರ್ ಅವರು ಬಂದಿದ್ದರು. ಓಕೆ, 2 ಮಾತು ಈವೆಂಟ್ ಬಗ್ಗೆ ಮಾತಾಡಿ. ಎಕ್ಸ್ಪೆಕ್ಟೇಷನ್ಸ್ ಇರ್ದಿರಲಿಲ್ಲ ಈವೆಂಟ್ ಬಗ್ಗೆ, ಆದರೆ ತುಂಬ ಚೆನ್ನಾಗಿ ನಡೀತು. ಆ್ಯಕ್ಚುಲಿ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಅಂತಲೂ ಇದ್ದಿರಲಿಲ್ಲ. ಅವ್ರು ಬಂದು ಚೆನ್ನಾಗಿ ನಮಗೆಲ್ಲ ಎನ್ಕರೇಜ್ ಮಾಡಿ ಚೆನ್ನಾಗಿ ಹೇಳಿದ್ರು ನಮ್ಮ ಬಗ್ಗೆ. ಓಕೆ. ಮೈಕಲ್ಲಿ ಒಂದು 40 minutes 30 minutes ಮಾತಾಡಿದ್ರು ವಿನೋದ್ ಪ್ರಭಾಕರ್ ಅವರು. ಓಕೆ. ಅದರಲ್ಲಿ ನಿಮಗೆ ಇನ್ಸ್ಪೈರ್ ಆಗಿದ್ದು ವರ್ಡ್ಸ್ ಯಾವುದು? ಅದು ಅಪ್ಪ ಅಮ್ಮಗೆ ಮರ್ಯಾದೆ ಕೊಟ್ಟು ಲೈಫ್ನಲ್ಲಿ ಯಾವ ಲೆವೆಲ್ಗೆ ಹೋದ್ರೂ ಪೇರೆಂಟ್ಸ್ನ ಮರಿಬಾರ್ದು, ಟೀಚರ್ಸ್ನ ಮರಿಬಾರ್ದು ಅಂದಿದ್ದು. ಓಕೆ. ಇವತ್ತು ಗ್ರಾಜುಯೇಷನ್ ಡೇ ಆಗಿದೆ. ನೆಕ್ಸ್ಟ್ ಪ್ಲಾನ್ಸ್ ಏನು? MBAನಾ MCom? MBA ಮಾಡೋಣ ಅಂತ ಇದ್ದೀನಿ. MBA ಮಾಡಿ ಮುಂದಕ್ಕೆ ಲೈಫ್ನಲ್ಲಿ ಸೆಟಲ್ ಆಗುವಂಥ ಒಂದು ವರ್ಕ್. ಓಕೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಹುಸ್ನಾ. ನಿಮ್ಮ ಹೆಸರು? ಹೀನಾ. ಅಫ್ರೀನ್. ಗಿರಿಜಾ. ಮಹಾಲಕ್ಷ್ಮಿ. ಓಕೆ. ಇವತ್ತು ಗ್ರಾಜುಯೇಷನ್ ಡೇ ನಡೀತಾ ಇದೆ ನಿಮ್ಮ ಸೆಂಟ್ ಆನ್ಸ್ ಡಿಗ್ರಿ ಕಾಲೇಜಲ್ಲಿ. ವಿನೋದ್ ಪ್ರಭಾಕರ್ ಅವರು ಬಂದಿದ್ರು. ಸೊ ಸೆಲ್ಫಿ ತಗೊಂಡ್ರೆ ಅವ್ರ ಜೊತೆ? ಯಾವ್ಯಾವ ಆ್ಯಂಗಲಲ್ಲಿ ತಗೊಂಡ್ರಿ? ಈಗ ಎಲ್ಲ ಆ್ಯಂಗಲ್ನಲ್ಲಿ ತಗೊಂಡ್ರು. ಓಕೆ. ಎಷ್ಟು ಸಲ ನೋಡಿದ್ರ ವಿನೋದ್ ಪ್ರಭಾಕರ್ ಅವ್ರನ್ನ? ಫಸ್ಟ್ ಟೈಮಾ? ಓಕೆ. ಮತ್ತೆ ನಿಮ್ಮ ಕಾಲೇಜ್ ಬಗ್ಗೆ ಯಾವ್ದಾದ್ರು ಒಂದು ಅಡ್ವಾಂಟೇಜಸ್ ಹೇಳಿ. ಏನಕ್ಕೆ ಈ ಕಾಲೇಜ್ ಸೇರ್ಕೊಂಡ್ರಿ ನೀವು? ಎಜುಕೇಶನ್ ಇಸ್ ಗುಡ್. ಓಕೆ. ಆ್ಯಂಡ್ ಲೆಕ್ಚರರ್ಸ್ ಆರ್ ಗುಡ್. ನೇಚರ್. ಓಕೆ. ಪಾರ್ಕ್ ಥರ ಇದೆ, ಚೆನ್ನಾಗಿ. Yeah. ಬಂಕ್ ಹಾಕ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡ್ಬಿಡ್ಬೋದು. ಟೀಚರ್ಸ್, ಲೆಕ್ಚರರ್ಸ್, ಫೀ ಸ್ಟ್ರಕ್ಚರ್ ತುಂಬ ಲೋ ಆಗಿದೆ. ಎಲ್ಲರಿಗೂ ಸೇರೋಕ್ಕೆ ಇಷ್ಟ ಇರುತ್ತೆ. ಆಮೇಲೆ ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿದೆ. ಆಮೇಲೆ ವಿ ಹ್ಯಾವ್ ಸೇಫ್ಟಿ, ಗರ್ಲ್ಸ್ ಸೇಫ್ಟಿ, ಆ್ಯಂಡ್ ವಿ ಹ್ಯಾಡ್ means we like it is a very good environment where girls they can be brought up in good manners and discipline. So it is a very safe environment for us to stay, and till 3 we'll have classes and then go. We have all extracurricular activities. We have talent show and everything. And then we celebrated our silver jubilee, 25 years of our college. And that was really very grand. So that and all is very nice. So we are very happy and proud to be part of this college. Okay. Who's your favorite teacher? Ashwati ma'am. Why? Because she will teach Nicely. Yeah. So she will give some proxy attendances? No. Not allowed. Okay. Your favorite teacher? Brinda ma'am. What is your favorite subject? Hindi. Why? Because it's national language, and I'm a Hindi student and love to read Hindi.
ಓಕೆ ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಮಗಳು ಕಾಲೇಜಲ್ಲಿ ಓದ್ತಾ ಇದ್ದಾರಾ? ಮಗಳು ಓಕೆ, ಎಷ್ಟನೇ ತರಗತಿ? ಈಗ ಸೆಕೆಂಡ್ ಇಯರ್ BCom, ಥರ್ಡ್ BCom. ನಮ್ಮ ಅಕ್ಕನ ಮಗಳು. ನಿಮ್ಮ ಅಕ್ಕನ ಮಗಳು. ಓಕೆ, ಇವತ್ತು ಗ್ರಾಜುಯೇಷನ್ ನಡೆದಿದೆ. ಓಕೆ, ವಿನೋದ್ ಪ್ರಭಾಕರ್ ಅವರು ಬಂದಿದ್ರು, ಎರಡು ಮಾತಾಡಿ ಈವೆಂಟ್ ಬಗ್ಗೆ. ಚೆನ್ನಾಗಿ ಫಸ್ಟ್ ಟೈಮ್ ನೋಡಿದ್ದವ್ರು, ನಾವು ತುಂಬ ಖುಷಿ ಆಯಿತು. ಅದಕ್ಕೇನು ಮಾತಾಡೋಕ್ಕೆ ಬರ್ತಾ ಇಲ್ಲ. ಏನು ಮಾತಾಡಲ್ಲ? ನೋಡ್ತಾ ಇದ್ರಾ? ನೋಡ್ತೀನಪ್ಪ. ಓಕೆ, ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ. ಓಕೆ, ತುಂಬ ಸಾಫ್ಟಾಗಿ ಮಾತಾಡ್ತಾ ಇದ್ದೀರಾ. ಏನಿಲ್ಲ, ನಾನು ಮಾತಾಡೋದು ಹಿಂಗೆ. ಓಕೆ, ಸೊ ನೀವೇನು ಮಾಡ್ತಾ ಇರೋದು? ನಾನು ಇವಾಗ 8th standard. 8th standard. ಓಕೆ ಓಕೆ, ಇವಾಗ ಕಾಲೇಜ್ ಬಗ್ಗೆ ಓಕೆನಾ, ನಿಮ್ಮ ಪ್ರಿನ್ಸಿಪಲ್ ಬಗ್ಗೆ ಎರಡು ಒಳ್ಳೆ ಮಾತು ಏನು ಹೇಳಕ್ಕೆ ಇಷ್ಟ? Nam principal, very the best principal. This year only sisters joined, and everything she'll support us. Any union we are union members, so anything we have we go share it to sister. Sister will be the first one to help us. All trips she organized for us, and everything whatever we ask, sister will tell yes, and everything she does for us. And she's very helpful, very good. Best principal in entire Bangalore is Jenny's sister. Jenny's sister. Okay. If you tell I want one month of leave, she will tell okay, take. No. If reason is that, sister will agree. Simply no reason they won't. We won't like to stay at home. We like to come to college every day. Okay. Is it your college only support the education or else the curricular activities? Everything. Curricular activities, building up your personality, your talents, everything they build up. Okay. Do you get any training for personal development or something like Yeah, we have a non-core subject, personality development. So we get kind of trainings, everything. that? Okay. What is the last year percentage in your college? Mine? Your college. College percentage. Percentage. Overall, we have 96. 90. Okay, your percentage now? ನಾವು 82. Okay. ನಿಮ್ಮ ಹೆಸರು? ಪ್ರಿಯಾ. ಪೂರ್ಣಿಮಾ. ಮೇರಿ. ಹುಸ್ನಾ. ಹಿಮಬಿಂದು. ಶ್ವೇತಾ. ಏಂಜಲ್. ಲಾವಣ್ಯ. ಪ್ರೀತಿ. ರಸಿಕಾ. ಅಂಜುಮ್. Rumana. Neha. Zaiba. Okay. ಇವತ್ತು ಗ್ರಾಜುಯೇಷನ್ ಡೇ ಆಯಿತು. ನೆಕ್ಸ್ಟ್ ಪ್ಲಾನ್ಸ್ ಏನು ನಿಮ್ಮದು? ವರ್ಕ್. ಹೈಯರ್ ಸ್ಟಡೀಸ್ ಆ್ಯಂಡ್ ವರ್ಕ್ ಬೋತ್ ಟುಗೆದರ್. ಓಕೆ, ನೀವು? ಹೈಯರ್ ಸ್ಟಡೀಸ್ ಆ್ಯಂಡ್ ವರ್ಕ್ ಬೋತ್ ಟುಗೆದರ್. ಕರೆಸ್ಪಾಂಡಿಂಗ್. ಓಕೆ, ಇವತ್ತು ವಿನೋದ್ ಪ್ರಭಾಕರ್ ಅವರು ಬಂದರು ಚೀಫ್ ಗೆಸ್ಟ್ ಆಗಿ. ಹೌದು. ಎರಡು ಮಾತು ಆ ಇವೆಂಟ್ ಬಗ್ಗೆ. ನಮಗೆಲ್ಲ ತುಂಬ ಸಂತೋಷ ಆಯಿತು ಅವ್ರು ಬಂದಿದ್ದು. ಇದೆಲ್ಲ ಆಗಿದ್ದಕ್ಕೆ ನಮ್ಮ ಸಿಸ್ಟರೇ ಮೇನ್ ಕಾರಣ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸೊ ನಮ್ಮದು ಗ್ರ್ಯಾಜುಯೇಷನ್ ಡೇಗೆ ಅವರು ಚೀಫ್ ಗೆಸ್ಟಾಗಿ ಬಂದಿದ್ದಕ್ಕೆ ನಮಗೆ ತುಂಬ ಹ್ಯಾಪಿ, ಸಂತೋಷ ಆಯಿತು. ಟುವರ್ಡ್ಸ್ ಅಬೌಟ್ ಯುವರ್ ಪ್ರಿನ್ಸಿಪಲ್? ಆ ಪ್ರಿನ್ಸಿಪಲ್ ಎಲ್ಲದಕ್ಕೂ ಒಳ್ಳೆ ಆಪರ್ಚುನಿಟಿ ಕೊಡ್ತಾರೆ. ನಮ್ಮ ಟ್ಯಾಲೆಂಟ್ನ ಎಕ್ಸಿಬಿಟ್ ಮಾಡೋದಕ್ಕೆ ತುಂಬ ಒಳ್ಳೆ ಚಾನ್ಸ್ ಕೊಡ್ತಾರೆ. ಐ ಥ್ಯಾಂಕ್ ಆ ಪ್ರಿನ್ಸಿಪಲ್ ಟು ಬಿ ವೆರಿ ಗುಡ್, ಗ್ರೇಟ್. ಶಿ ಈಸ್ ಲೈಕ್ ಎ ಮದರ್ ಫಾರ್ ಅಸ್. Okay. Okay, who's your favorite teacher? My favorite teacher is Savita ma'am. Why? I like her so much. She's very dedicated in her job. Not 100%, she'll dedicate her 200% while teaching. I like her a lot. I love her a lot. I like to be her. Okay. Anything She's my role model. How to teach with the determination. What we are getting, that is not matter. How we are doing our work, that I learned from her. Two good words about your college? Our college is for while seeing this nature, it's very good nature and good for women. Good for women. Okay. ನಿಮ್ಮ ಹೆಸರು? ಜನನಿ. ಶಾಲಿನಿ. ಸ್ನೇಹ. ರಮ್ಯಾ. Malati. Akshita. ಹರ್ಷಿತಾ. ಆನಿ. ನಿವೇದಿತಾ. ನಾಗಮಣಿ. ಓಕೆ, ಇವತ್ತು ಏನೇನು ಕಾರ್ಯಕ್ರಮಗಳಿತ್ತು ಗ್ರಾಜುಯೇಷನ್ ಡೇ? ಸೊ ಇವತ್ತು ನಮ್ಮ ಚೀಫ್ ಗೆಸ್ಟ್ ಬಂದು ವಿನೋದ್ ಪ್ರಭಾಕರ್. ಸೊ ನಮಗೆ ತುಂಬ ಇನ್ಸ್ಪಿರೇಷನ್ ಸ್ಪೀಚ್ ಕೊಟ್ಟರು. ಸೊ ತುಂಬ ಯೂಸ್ಫುಲ್ ಆಗಿತ್ತು ನಮಗೆ ಅಷ್ಟೇ. ಓಕೆ, ಈ ಕಾಲೇಜ್ ಬಗ್ಗೆ ಎರಡು ಮಾತು? ಈ ಕಾಲೇಜ್ದು ಮೋಟೋ ಬಂದು ಲವ್ ಆ್ಯಂಡ್ ಸರ್ವಿಸ್. ಮತ್ತು ಸಿಸ್ಟರ್ ನಮಗೆ ಆ ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ. ಅವರು ತುಂಬ ಪ್ರೀತಿ ತೋರಿಸಿ ನಮ್ಮೆಲ್ಲರನ್ನೂ ನಮ್ಮ ಮಕ್ಕಳಂತೆ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಈ ಕಾಲೇಜಿಂದ ಕಲ್ತಂಥ ಎರಡು ಗುಣಗಳು? ಡಿಸಿಪ್ಲಿನ್, ಓಕೆ, ಮ್ಯಾನರ್ಸ್, ನೀಟ್ನೆಸ್. ನೋಟ್ಸ್. ಫೇವರೇಟ್ ಟೀಚರ್? ಶ್ರುತಿ ಮ್ಯಾಮ್, ಕ್ಲಾಸ್ ಟೀಚರ್. ಕ್ಲಾಸ್ ಟೀಚರ್? ಓಕೆ, ಇಲ್ಲ ಅಂದರೆ ಅವರು ಜಿನಿ ಸಿಸ್ಟರ್. ಇಲ್ಲ ಪ್ರಿನ್ಸಿಪಲ್ ಜಿನಿ ಸಿಸ್ಟರ್ ಅಂತ. ಓಕೆ, ಅವ್ರ ಬಗ್ಗೆ ಎರಡು ಮಾತು? ಅವ್ರು ತುಂಬ ಕೈಂಡ್, ಕೇರಿಂಗ್. ಓಕೆ, ಈ ಕಾಲೇಜ್ ಸೇರೋಕ್ಕೆ ನಿಮಗೆ ಸ್ಫೂರ್ತಿ ಏನು? ಸ್ಫೂರ್ತಿ ರಿಸಲ್ಟು. ಓಕೆ, ಎಜುಕೇಷನ್ ತುಂಬ ಚೆನ್ನಾಗಿದೆ, ಸೊ ಅದಕ್ಕೆ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ,
ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಓಕೆನಾ? ನಿಮ್ಮ ಹೆಸರು? ಅನಿತಾ, ವರಲಕ್ಷ್ಮಿ, ರೇಣುಕಾ, ಮೀನಾ, ಸುನೀತಾ, ಕೌಸಲ್ಯ, ಆಶಾ, ಆಯಿಷಾ, ತಜೀಬಾ, ಗ್ರೀಷ್ಮಾ, ಯಮುನಾ. ಓಕೆ ಫ್ರೆಂಡ್ಸ್, ಇವರೆಲ್ಲ 3 ವರ್ಷ ಸೆಂಟ್ ಆನ್ಸ್ ಡಿಗ್ರಿ ಕಾಲೇಜಲ್ಲಿ ಓದಿದ್ದಾರೆ. ಅವರ ಗೋಲ್ಡನ್ ಮೂಮೆಂಟ್ಸ್ಗಳು ಏನಂತ ಕೇಳೋಣ ಬನ್ನಿ. ನಿಮ್ಮ ಗೋಲ್ಡನ್ ಮೂಮೆಂಟ್ ಏನು ರೀ ಕಾಲೇಜಲ್ಲಿ, ಈ ಕಾಲೇಜಲ್ಲಿ? ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಕಾಲೇಜಿಂದ. ನಮಗೆ ಹೆಂಗೆ ಮುಂದೆ ಹೋಗಬೇಕು, ಹೆಂಗೆ ನಾವು ಅಚೀವ್ ಮಾಡೋದು ಗೋಲ್ ಅಂತ ನಮ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ಕೊಟ್ಟವ್ರೆ ಓಕೆ. ಎಲ್ಲ ಟೀಚರ್ಸು. ಮತ್ತು ಮೇಯ್ನಾಗಿ ನಮ್ಮ ಪ್ರಿನ್ಸಿಪಲ್ಲು ನಮಗೆ ತುಂಬ ಎಂಕರೇಜ್ ಮಾಡ್ತವ್ರೆ. ಓಕೆ ಮ್ಯಾಮ್, ನಿಮ್ಮ ಗೋಲ್ಡನ್ ಮೂಮೆಂಟ್ಸ್ ಈ ಕಾಲೇಜಲ್ಲಿ? ತುಂಬ ಚೆನ್ನಾಗಿತ್ತು, ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದ್ದೀವಿ. ಮತ್ತು ಇದು ಯಾವಾಗ ಲೈಫಲ್ಲೂ ಬರಲ್ಲ ಅಂದ್ಕೊಳ್ತೀವಿ. ಸೊ ಓದಕ್ಕಂತೂ ಬಂದಿಲ್ಲ, ಎಂಜಾಯ್ ಮಾಡೋದು ಬಂದಿಲ್ಲ. ಇಲ್ಲ, ಎರಡಕ್ಕೂ ಬಂದಿದ್ದೀವಿ. ಪ್ರಿನ್ಸಿಪಲ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ, ಲೆಕ್ಚರ್ಸ್ ಎಲ್ಲ ನಮ್ಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ಓಕೆ, ಎನ್ಕರೇಜ್ಮೆಂಟ್ ಅಂದರೆ ಯಾವ ರೀತಿ? ಅಂದರೆ ಓದೋದಕ್ಕೆ ಮತ್ತು ಲೈಫಲ್ಲಿ ಹಿಂಗಿರಬೇಕು ಅಂತ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಓಕೆ ಮ್ಯಾಮ್, ನನ್ನ ಗೋಲ್ಡನ್ ಮೂಮೆಂಟ್ ಬಂದು ವಂಡರ್ಲಾಗ್ ಹೋಗಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಲಾಸ್ಟ್ ಇಯರು. ಅದು ತುಂಬ ಇಷ್ಟ ಆಯಿತು. ನಮ್ಮ ಪ್ರಿನ್ಸಿಪಲ್ ಎಲ್ಲರೂ ಜೊತೇಲಿ ಬಂದಿದ್ದರು, ತುಂಬ ಎಂಜಾಯ್ ಮಾಡಿದ್ರು. ಓಕೆ ಮ್ಯಾಮ್, ನಮ್ಮದು ಯೂನಿಯನ್ ಇನಾಗ್ರೇಷನ್ ಡೇ ತುಂಬ ಮೆಮೊರಬಲ್ ಡೇ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲಿ ಪ್ರೆಸಿಡೆಂಟು, ಕ್ಲಾಸ್ ರೆಪ್ಸು ಎಲ್ಲರೂ ಸೇರಿಸಿ ಒಂದು ಫಂಕ್ಷನ್ ನಡೀತು, ಅದು ತುಂಬ ಮೆಮೊರಬಲ್ ಆಗಿತ್ತು. ಓಕೆ ಮ್ಯಾಮ್, ನಿಮ್ಮ ಮೆಮೊರಬಲ್ ಎಕ್ಸಿಬಿಷನ್ ಎಕ್ಸ್ಪ್ಲೋರಿಕಾ ನಡ್ತಿತ್ತು, ಆವಾಗ ನಮ್ಮ ಫ್ರೆಂಡ್ಸ್ ಜೊತೆ 6 o'clockವರೆಗೂ ಟೈಮ್ ಸ್ಪೆಂಡ್ ಮಾಡಿದೆ. ಅದೇ ನನ್ನ ಮೆಮೊರಬಲ್ ಮೂಮೆಂಟ್ಸ್. ಓಕೆ. ಒಂದು ಕಾಮರ್ಸ್ ಕ್ಲಬ್ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು. ಓಕೆ, ಕಾಮರ್ಸ್ ಕ್ಲಬ್ ಅಂದರೆ ಏನು ಎಕ್ಸಾಕ್ಟ್ ಆಗಿತ್ತು ಆಗಲಿ ಆ ಈವೆಂಟಲ್ಲಿ? ಪ್ರಾಡಕ್ಟ್ ಲಾಂಚ್ ಇತ್ತು, ಓಕೆ. ಹಾಗೆ ಒಬ್ಬೊಬ್ಬರು ಒಂದೊಂದು ವೆರೈಟಿ ಮಾಡಿದರು. ಓಕೆ. My golden moments in this college was I didn't have an aim. When I came to this college, my aim was like do further study, and I wanted to do lots of cooking. So I got the opportunity to go to St. Aloysius College. Okay. And now my aim is to open a bakery. I got this inspiration from sister because when in our college we had cultural event. Okay. So in that event I got first place in cooking without fire. Okay. So if you get any chance for cookery shows, you will participate? Yeah, I'll participate. Okay. What is your favorite dish? My favorite dish, actually baking cake. Baking cake? Yeah. Okay. Cake, chocolate cakes. Which dish you like to cook? I like to cook biryani. Biryani. Yeah. Okay. For me, curd rice. Okay. My memorable moment is when the whole college, we played in water. That's the memorable Okay. Where thing. exactly you played in water? Here in ground. Oh, yeah. The whole college. 3 days back. Yeah, 3 days back. Okay, to be frank, your campus is very good, okay, because yesterday I came over here to Lake. I thought Okay. it's one of the restaurant here because I saw this umbrella. I thought it's a restaurant. Then, okay, and also you are president of the college, okay. What is the roles and responsibility you owned in this college for past 3 years? Come on. What are the roles and responsibility? you owned here Whatever as a the president. work was given for me, I did it. I fulfilled all the work, and I see that the work is done properly, and I allot the works to my other union members properly. And responsibility is towards my juniors to see that all the works and they are comfortable. Whatever they're having problem, they can share to me. That's it. Okay. What was a challenging job when it comes to president in this college? Yeah, the challenging job is maintenance because each one have their own perspective, and when they tell me, it is very hard to listen to everyone. So that's the challenging task. Okay. Ma'am, your golden moment in this college? For me, every second spent in this college is as a golden moment. Okay. Yeah. And as she told, as we played in water, whole college played in water. It was a very, very good moment. It was a memorable moment in this college. Okay. Yeah. Do you miss the campus once you are out of this college? Yeah, and mostly this environment because we won't get this environment anywhere. Okay. So we would miss a lot. Your golden moment? Yeah, my golden moment is every second is my golden moment. Okay. In this college? This college. ಮಾತಾಡಿ ಆರಾಮ ಮಾತಾಡಿ. Malayalam. Okay. It's okay. Speak in English. We went to Wonderland. Okay. Your golden moment, ma'am. My golden moment was visiting to St. Aloysius College Interfest, and we won lot of prizes there. We won around 7 prizes. That was my memory and golden moments there. Okay. Have you participated in? Yeah. In business quiz, and we won second prize in that. So that was my moment. Oh, Thank you. ನಿಮ್ಮ ಹೆಸರು?
My name is Sazra Khanum. ಓಕೆ. My name is Nagma Banu. My name is Ahmadi F. Nazi Azimunisa. ಅಮ್ರಿನ್ ಖಾನಂ, ದೀಪಾ, ಸಿಂಧು, Anusha. ಹರೀಶಾ, Nagashri. Kavya. ಓಕೆ, ನೀವೊಂದು ಸಾಂಗ್ ಆಡ್ತೀನಿ ಅಂದ್ರಲ್ಲ, ಆಡಿ ಇವಾಗ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ಸಿಳಿತಂಪಲ್ಲಿ ಓ ಒಲವೇ ನೀನೆಲ್ಲಿ ಹುಡುಕಾಟ ನಿನಗೆನ್ನಲ್ಲಿ ನನ್ನೆದೆಯೊಳಗಲ್ಲಿ ಇಳಿದು ನಾಳೆಗಳು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಆರಿಸು ಮೈದುಂಬಿ ಜಸ್ಮಾತ್ ಮಾತಲ್ಲಿ சொடுக்கு மேல சொடுக்கு போடுது என் விரல் வந்து நடுத்தருவுல நின்று சொடுக்கு மேல சொடுக்கு போடுது சொடுக்கு மேல சொடுக்கு போடுது என் விரல் வந்து நடுத்தருவுல நின்று சொடுக்கு மேல சொடுக்கு போடுது ಇನ್ನೊಂದು டெடி பேரா நான் இருந்தா டெடி பேரா நான் இருந்தா கட்டி புடிச்சனே தொங்கி இருப்பேன் டெடி பேரா நான் இருந்தா டெடி பேரா நான் இருந்தா கட்டி புடிச்சனே தொங்கி இருப்பேன் வீட்டே குத்து விளக்கு நீ கிடைச்சாய வாழ்க்கை கெத்து This is our second home. This is our second home. Education, discipline, everything is first class. ಓಕೆ. ಅಬೌಟ್ ಯುವರ್ ಟೀಚರ್ಸ್? Teachers very kind. ಓಕೆ. ಅಬೌಟ್ ಯುವರ್ ಪ್ರಿನ್ಸಿಪಲ್? ಓಕೆ. ವಾಟ್ ಅಬೌಟ್ ಕಾಲೇಜ್ ಕ್ಯಾಂಪಸ್? Beautiful. Scenic. Everything is beautiful. ಓಕೆ. ವಾಟ್ ಯು ಲರ್ನ್ ಫ್ರಮ್ ದಿಸ್ ಕಾಲೇಜ್? Discipline. This is called discipline. ಓಕೆ. ಓಕೆ. ಇನ್ನೊಂದು ಸಾಂಗ್ ಆಡ್ಬೇಕಂತ ತುಂಬಾ ಆತರ ಪಡ್ತಾ ಇದ್ದಾರೆ, ಮಾಡೋಣ. ಮೂರೇ ಮೂರು ಪೈಕಿಗೆ ತಲೆ ಗಿರ 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 ಅಂದಿದೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ ಅಯ್ಯೋ ಡ್ಯಾನ್ಸ್ ಮಾಡ್ತಾಳೆ ಕಡಕ್ ಸ್ಮೈಲ್ ಕೊಡ್ತಾಳೆ ಬಾಕ್ಸ ನಾ ಕೇಳೋದಕ್ಕೆ ಕೊಡಿ ನೀ ಆನ್ಸರ್ ಈಗ ಹೇಳ್ವಿ ಬಾಡಿ ಸೂಪರ್ ಇಲ್ಲಿ ಎಲ್ಲ ಹುಡುಗಿರು ಬಾಕ್ಸ್ ಸ್ಟಾರ್ಸ್ ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್ ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್ ಡಿಜೆ ವೈಟ್ ಸಮ್ ವೇಸರ್ಸ್ ಸೊ ವಿ ಗೋನಾ ಪುಟ್ ಯುವರ್ ಆನ್ಸರ್ ಎಷ್ಟು ಬೆಲ್ಲಗೌಳನ್ನ ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ಕೇಳಬೇಕಣ್ಣ ನೋಡೋಕೆ ಸಣ್ಣ ತುಟಿಗೆ ಹಚ್ಚೋಳೆ ಬಣ್ಣ ನನ್ನ ಹಾಟಿಗೆ ಬುಲೆಟ್ ನಟಲ್ ಬಿಡ್ತಾಳೆ ಕಣ್ಣ ಬೇಟೆಗೆ ಹೋಗೋದೆ ಬೇಡ ಇಲ್ಲೇ ಇದ್ದೆ ಶಿಕಾರಿ ಹಿಂದೆ ಬಿದ್ದ ಹುಡುಗ ಪಾಪ ಪರ್ಮನೆಂಟ್ ಬಿಕಾರಿ ನಾ ಸೈಕಾದೆ ಇವ್ಳು ನೋಡಿ ಸೈಕಾದೆ ಓ ಮೈ ಗಾಡ್ ಸೋತೋದೆ ಈ ಬೇಬೆ ನೋಡೆ ಮೂರೇ ಮೂರು ಪೆಕ್ಕಿಗೆ ತಲೆ ಗಿರ 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 ಅಂದಿದೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದರೆ ಅಯ್ಯೋ ಡ್ಯಾನ್ಸ್ ಮಾಡ್ತಾಳೆ ಕಡಕ್ ಸ್ಮೈಲ್ ಕೊಟ್ಟಾಳೆ ಎಷ್ಟು ಬಾಟಲ್ ನೀವು ಖಾಲಿ ಮಾಡಿದ್ದೀರಾ? ಇವಾಗ ಖಾಲಿ ಮಾಡ್ಬೇಕು ವಾಟರ್ ಬಾಟಲ್ ಓಕೆ. ಚಂದನ್ ಶೆಟ್ಟಿ ಬಗ್ಗೆ ಎರಡು ಮಾತು. ಚಂದನ್ ಶೆಟ್ಟಿ ಒಳ್ಳೆ ಸಿಂಗರ್ ಸೂಪರ್ ಸಿಂಗರ್ ಆನ್ ದ ಸ್ಪಾಟ್ ಯಾವ್ದಾರ ಸಾಂಗ್ ಆಡ್ತಾನೆ ಇರ್ತಾರೆ ಬೊಂಬೆ 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 ಇವಳು ಸುಮ್ಕೆ ನೋಡಿ ಇವಳು ಲಿಪ್ಸ್ಟಿಕ್ ಹಚ್ತಾಳೆ ಡೈಲಿ ಬ್ರಷಿಂಗ್ ಮೇಲ್ ಪಾಲಿಶ್ ಹಾಕ್ತಾಳೆ. ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ಪವಿತ್ರ ಅಂತ. Monisha ಅಂತ. ಮೌನ. ಸಂಗೀತ ಅಂತ. ಬೃಂದ. ಮೌನ ಸಂಗೀತ. ಓಕೆ. ಸಿಂಧು. ಪರಿಮಳ. ಜೆನಿಫರ್. ಬ್ಯೂಲಾ. ಸ್ವಾತಿ. ಸೌಮ್ಯ. ಸೌಮ್ಯ. ಅಮ್ರಿನ್. ಅಂಜಲಿ. ನಾಜಿಯಾ. ಅಹ್ಮದಿ. ಯಮನಿ. ನಗ್ಮಾ. ಓಕೆ. ಇವಾಗ ಇವರೊಂದು ಹಾಡು ಆಡ್ತಾರಂತೆ, ಬನ್ನಿ ನೋಡೋಣ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ ನೆನೆ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ ಕನಸಲ್ಲಿ ಅರಳಲಲೆ ಬಳಿ ಬಂದು ಅರಳಲೆ ಮುದ್ದಾಡಿ ಅಯ್ಯಯ್ಯೋ ಕಚ್ಚುಗುಳಿತಾಳಲ್ಲಾರೆ ಇನ್ನೊಮ್ಮೆ ಕನಸಲ್ಲಿ
ಮಳಿ ಬಂದು ಅಲೆಲಲೆ ಮುದ್ದಾಡಿ ಅಯ್ಯಯ್ಯೋ ಕಚ್ಚಗುಳಿ ತಳಲಾರೆ. इन्ना सोना क्यों रब ने बनाया, इन्ना सोना क्यों रब ने बनाया, आवा जावा दिल में यारा नू मनावा, आवा जावा दिल में यारा नू मनावा. इन्ना सोना, इन्ना सोना, इन्ना सोना. एक हो गए हम और तुम, हम तोड़ गए मस्ती में तो तन तन डसे हम्मा 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 हे हम्मा 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 हम्मा. तू चीज बड़ी है मस्त मस्त, तू चीज बड़ी है मस्त, तू चीज बड़ी है मस्त मस्त, तू चीज बड़ी है मस्त. कलियों जैसा मसवाया हर अदा में नूर हिलाया, साथ मरे और सदर बनाया. प्रेम रब को क्यों ऐसा बनाया, तेरा जिससे बड़ा पाला अपने को अलग कर डाला. नहीं तेरा कोई जोश जोश, तेरा हुस्न ही जबरदस्त दस्त. तू चीज बड़ी है मस्त मस्त, तू चीज बड़ी है मस्त, तू चीज बड़ी है मस्त मस्त, तू चीज बड़ी है मस्त. ಮ್ಯಾನೇಜ್ಮೆಂಟ್ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ ಸರ್. ಓಕೆ ನಮಸ್ಕಾರ ಮ್ಯಾಮ್. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಉಷಾರಾಣಿ ಅಂತ. ಓಕೆ, ಈ ಕಾಲೇಜಲ್ಲಿ ಏನು ರೋಲ್ ರೆಸ್ಪಾನ್ಸಿಬಿಲಿಟಿ ಮ್ಯಾಮ್ ನಿಮ್ಮದು? ಸರ್ ನಾನಿಲ್ಲಿ ಹಿಸ್ಟ್ರಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. BA ಸೆಕ್ಷನ್ಗೆ ಹೇಳ್ಕೊಡ್ತೀನಿ. ಓಕೆ, ಎಷ್ಟು ವರ್ಷಗಳಿಂದ ಸೆಂಟ್ ಆನ್ಸ್ ಡಿಗ್ರಿ ಕಾಲೇಜಲ್ಲಿ? ನಾನು 23 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲೇನೆ. ಓಕೆ, ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಮಾತಾಡಿ ಮ್ಯಾಮ್. ಕುಟುಂಬ ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಮಕ್ಕಳು ಎಲ್ಲರೂ ಇದ್ದಾರೆ. ಮಕ್ಕಳು 3 ಜನ ಮಕ್ಕಳೆಲ್ಲ ದೊಡ್ಡವರು ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಓಕೆ. Myself Nancy, I work here as a commerce lecturer. Okay. What is the challenging job when it comes to commerce? Commerce, like it is our duty to teach all the students. Okay. Myself Vinita, I am sociology lecturer. Okay. I am Suma. Okay. Teaching political science. Okay, political science. Yes. Okay, which is you also take care of constitution also. What is the Yes. So even for BCom students also, I handle IC and HR. Okay, since how long you are working in this St. Anne's Degree College? Since 22 years. 22 years. Yes. Good ma'am. Okay. I am Ashwini. I am a commerce lecturer. Commerce lecturer. I am Sabita, commerce lecturer. I am Brinda, Hindi lecturer. I am Malati, librarian. I am Roshni, Department of English. I am Priya, economics lecturer. Okay. Tell me something good about your college. Why students need to join St. Anne's Degree College? Very nice atmosphere, very homely. The teachers are very friendly to them. Two words about your principal. Sister Ginny. Yes. She is approachable person. She is very nice. Whenever we are in trouble, we could approach her. Okay. She gives us and guides us. Okay. ಓಕೆ, ನೀವು ಲೈಬ್ರರಿನ ಅಂದ್ರಲ್ಲ? ಓಕೆ, ಸೊ ಇವಾಗ ಏನಾದರೂ ಪುಸ್ತಕಗಳು ತಗೊಂಡ್ರೆ ಎಷ್ಟು ದಿವಸಕ್ಕೆ ಒಂದ್ಸತಿ ರಿಟರ್ನ್ ಮಾಡಬೇಕಾಗುತ್ತೆ? Weekly once. And for children, we give them lot. Okay. Number of actually 2 books per week. It's 2 books. Okay. There we are giving more according to their thing. Because many are from poverty line alla. ನಾವು ಹೆಲ್ಪ್ ಮಾಡ್ತೀವಿ, ಸುಮಾರು ಬುಕ್ಸ್ ಕೊಡ್ತೀವಿ. Two words about the campus. Campus is always greenery here, and people like to sit in the campus and enjoy the greenery here. Okay. Ma'am, college students ಬಗ್ಗೆ ಎರಡು ಮಾತಾಡಿ. College students not like other, very silent, very respect they'll give. And whatever we tell, no, they'll take the responsibility. Whatever this one work we'll give, everything they'll do with a very 100% sincerity. Okay. What is the golden moment in this college for you? See, I started as a fresher in this college, so everything was new for me, but enjoyed doing the new things over here. That was my golden moment as a fresher. Okay. Ma'am, what is the challenging job in your role? What is the challenging job?
till now? Challenging job means teach these girls only, like because they come from different backgrounds like that. Many of them Kannada background they come. It means may not be from much reputed colleges and all, because we give education to the most of the students. They belong to below the poverty line. They are really struggling, and parents are struggling to meet both the ends together, like that. Means so, but one thing, that content and satisfaction we have, that is we are really doing a good job, like that we feel, because they are really coming up. They will come here after +2, like a very minimum mark only they will come here. In case if any students somewhere around they have scored like 46% or 48%, Yes. will you give an opportunity to study in Sure, college? most of them come with that percentage only, 35, 40, 45. But one thing we all can, that is, we can be proud, means like they all go out of the college with flying colors, means 85, 90% of marks. Yes. Today we had a graduation day here, and chief guest was Vinod Prabhakar. Tell any 2 words about Vinod Prabhakar. So first of all, I don't know that much about that person. Anyway, when I met here, I feel like he was very humble and very simple person, and how nicely he mingled with the students and teachers. So that's why he's a great personality. Okay. Any one word you can tell for any students why they need to join St. Anne's College? It's a very good, it's a very good college, and you can learn many things. Very good atmosphere. Fee structure. The fee structure, it is very affordable for everyone to pay. Okay. You can come in blooming colors if you study here. Okay. Ma'am, do you conduct any campus interview for the students Yeah, when they yeah. get the graduation? Yeah. Okay, how many colleges are participating? No, we How don't many have like that. The companies are- TCS company come here. They give free training. Then they even train them how to attend interview and all. And